ಸರ್, ಅರಣ್ಯ ಪ್ರಾಜೆಕ್ಟ್ಸಲ್ಲಿ ಒಂದು ಸೈಟ್ ತಗೊಳ್ಳುವಂಥದ್ದು ಅಥವಾ ಲ್ಯಾಂಡ್ ತಗೊಳ್ಳುವಂಥದ್ದು ಒಂದು ಕತೆ, ಮತ್ತು ಇನ್ವೆಸ್ಟ್ಮೆಂಟ್ ಪರ್ಪಸಲ್ಲಿ ಪ್ಲಾಂಟೇಷನ್ ಹೇಳಿದ್ರಿ. ಈಗ ನಮಗೆ ಪ್ಲಾಂಟೇಷನ್ ಏನೋ ಸ್ವಲ್ಪ ರಿಸ್ಕಿ ಆಗುತ್ತೆ, ನನ್ನ ಹತ್ರ ಅಷ್ಟೊಂದು ಅಮೌಂಟ್ ಇಲ್ಲ ಅಂದರೆ ಬೇರೆ ಏನಾದರೂ ಅರ್ನಿಂಗ್ ಅಲ್ಲಿ ನಮ್ಗೆ ಚಾನ್ಸಸ್ ಇದೆಯಾ? ನೀವು ಅರ್ನಿಂಗ್ ಮಾಡಬೇಕು ಅಂದರೆ ನೋಡಿಮ್ಮ, ಯಾವುದೇ ಒಂದು ಲ್ಯಾಂಡಲ್ಲಿ ಎರಡು ಭಾಗ ಬರುತ್ತೆ. ಒಂದು ನೀವು ಹಾಗೇ ಬಿಟ್ಬಿಟ್ರೆ ಅದು ಲ್ಯಾಂಡ್ ಅಪ್ರಿಷಿಯೇಷನ್, ಡ್ಯೂ ಟು ಎಸೆನ್ಸ್ ಆಫ್ ಟೈಮ್, ಎ ಫ್ಲಕ್ಸ್ ಆಫ್ ಟೈಮ್, ದ ಲ್ಯಾಂಡ್ ವಿಲ್ ಅಪ್ರಿಷಿಯೇಟ್. ಲ್ಯಾಂಡ್ ನಾರ್ಮಲ್ ಆಗಿ ಅಪ್ರಿಷಿಯೇಟ್ ಆಗೋದಕ್ಕೆ ದೇರ್ ಈಸ್ ಅನ್ ಎಂಪಿರಿಕಲ್ ಎವಿಡೆನ್ಸ್. 8 to 12% ಇಂಡಿಯನ್ ಸ್ಟ್ಯಾಂಡರ್ಡ್ಸಲ್ಲಿ ಇಂಡಿಯನ್ ರಿಯಲ್ ಎಸ್ಟೇಟ್ ಮಾರ್ಕೆಟು ಓವರ್ ಎ ಪೀರಿಯಡ್ ಆಫ್ 30 years ನಾವು ಸ್ಟಡಿ ಮಾಡಿದ್ರೆ ಈ ರಿಟರ್ನ್ ಸಿಗುತ್ತೆ ಅನ್ನೋದು ಒಂದು ರೆಕಾರ್ಡ್ ಇದೆ. ಬಟ್ ಹಾಗೆ ಮುಂದಕ್ಕೆ ಆಗುತ್ತೆ, ಅಷ್ಟೇ ಆಗುತ್ತೆ ಅಂತ ಏನೂ ಯಾರೂ ಹೇಳೋಕ್ಕಾಗಲ್ಲ, ಬಿಕಾಸ್ ಇಟ್ ಈಸ್ ಎ ಫ್ಯೂಚರಿಸ್ಟಿಕ್ ಸಿಚುವೇಶನ್. ಬಟ್ ಅದಕ್ಕಿಂತಲೂ ಬೆಟರ್ ಸಿಚುವೇಶನ್ ಆಗ್ಬೋದು ಅಥವಾ ಇಷ್ಟೇ ಆಗ್ಬೋದು. ಬಟ್ ಚಾನ್ಸಸ್ ಆಫ್ ಗೆಟಿಂಗ್ ಎ ನೆಗೆಟಿವ್ ರಿಟರ್ನ್ ಆಫ್ಟರ್ ಕನ್ಸಿಡರಿಂಗ್ ಇನ್ಫ್ಲೇಷನ್ ಇನ್ ರಿಯಲ್ ಎಸ್ಟೇಟ್ ಈಸ್ ವೆರಿ ಲೆಸ್. ಅರ್ಥ ಆಯ್ತಲ್ವಾ? ಸೊ ಈ ನೆಗೆಟಿವ್ ರಿಟರ್ನ್ಸು ಪಾಸಿಟಿವ್ ರಿಟರ್ನ್ಸ್ ಅಂತನ್ನೋ ಪಾಯಿಂಟ್ ಬಂದಾಗ, ನಾರ್ಮಲ್ ಆಗಿ ರಿಟರ್ನ್ಸ್ ಅಂದರೆ ಏನು ಅಂದರೆ, ನಾವು ₹100 ಇವತ್ತು ತೊಗೊಂಡೋಗಿ ಒಂದು ಕಡೆ ಇಟ್ಟರೆ, ವೆದರ್ ಇಟ್ ಈಸ್ ಇನ್ ಬ್ಯಾಂಕ್ ಆರ್ ಎನಿವೇರ್, ಇನ್ಫ್ಲೇಷನ್ ಅಂದರೆ ದ ಪರ್ಚೇಸಿಂಗ್ ಪವರ್ ಆಫ್ ದ ಮನಿ, ಅದು ಒಂದು ವರ್ಷಕ್ಕೆ 5% 6% ಇನ್ಕ್ರೀಸ್ ಆಗ್ತಿದೆ ಅಂತಂದರೆ, ₹100 ಪ್ಲಸ್ ಈ 6%, ₹6, ₹106 ಆಯಿತು. ₹106ಗಿಂತಲೂ ಜಾಸ್ತಿ ರಿಟರ್ನ್ ಬಂದರೆ ಅದು ಪಾಸಿಟಿವ್ ರಿಟರ್ನ್ ಅಂತ. ಪಾಸಿಟಿವ್ ರಿಟರ್ನ್ಸ್. ₹106 ಬಂದರೆ ನಿಮಗೆ ನಿಮ್ಮ ಮನಿ ಪರ್ಚೇಸಿಂಗ್ ಪವರು ಹಾಗೇ ಇದೆ ಅಂತ ಅರ್ಥ. ₹106ಗಿಂತಲೂ ಕಮ್ಮಿ ಬಂದರೆ ಅದು ನೆಗೆಟಿವ್ ರಿಟರ್ನ್ಸ್. ಅರ್ಥ ಆಯ್ತಲ್ವಾ? ಸೊ ನೀವು ಇನ್ವೆಸ್ಟ್ ಮಾಡುವಾಗ ಒಂದು ಡಿಸಿಷನ್ ಕರೆಕ್ಟಾಗಿ ತಗೋಬೇಕು. ಒಂದು ಲ್ಯಾಂಡ್ ಅಪ್ರಿಷಿಯೇಷನ್ಗೆ ಇರಿ, ಇದನ್ನು ಅರ್ಥ ಮಾಡಿಕೊಂಡು ಮಾಡ್ಕೋಬೇಕು. ಇದು ಒಂದು ಪಾಯಿಂಟ್. ಎರಡನೇ ಪಾಯಿಂಟು, ಆ ₹106 ಇನ್ಕ್ಲೂಡಿಂಗ್ ₹100 ನಾವು ₹6 ಅದನ್ನು ಆ್ಯಡ್ ಮಾಡಲೇಬೇಕಾದ್ರೆ ಈ ನಿಮ್ಮ ಪರ್ಚೇಸಿಂಗ್ ಪವರು ಕಮ್ಮಿ ಆಗೇ ಆಗುತ್ತೆ. ಇನ್ಫ್ಲೇಷನ್ ಆದಾಗೆಲ್ಲ ಪರ್ಚೇಸಿಂಗ್ ಪವರ್ ಕಮ್ಮಿ ಆಗುತ್ತೆ. ಪರ್ಚೇಸಿಂಗ್ ಕಮ್ಮಿ ಅಂದರೆ ನಿಮ್ಮ ₹100 ವ್ಯಾಲ್ಯೂ ಕಮ್ಮಿ ಆಗೋಗ್ಬಿಡುತ್ತೆ. ಅಷ್ಟನ್ನೇ ಇಟ್ಕೋಬೇಕು ಅಂದರೆ ನೀವು ಅಷ್ಟಕ್ಕಿಂತಲೂ ಜಾಸ್ತಿ ಅರ್ನಿಂಗ್ಸ್ ಮಾಡಬೇಕು, ರಿಟರ್ನ್ಸ್ ತಗೋಬೇಕು. ಈ ಲ್ಯಾಂಡಲ್ಲಿ ನಾರ್ಮಲ್ಲಾಗಿ ಅದು ಕವರ್ ಆಗಿ ಒಂದು ಸ್ವಲ್ಪ ಜಾಸ್ತಿ ಬರೋವಂಥ ಒಂದು ಎಂಪಿರಿಕಲ್ ಎವಿಡೆನ್ಸ್ ಇದೆ. ಸೊ ಹಾಗಾಗಿ ಬೈ ಆ್ಯಂಡ್ ಲಾರ್ಜ್ ದಿಸ್ ಲ್ಯಾಂಡ್ ಇನ್ವೆಸ್ಟ್ಮೆಂಟ್ ವಿಲ್ ಗಿವ್ ಯು ಎ ಪಾಸಿಟಿವ್ ರೇಟ್ ಆಫ್ ರಿಟರ್ನ್. ಇದು ಒಂದು ಸ್ಟೇಟ್ಮೆಂಟ್ ಆಯಿತಾ? ಎರಡನೇದು, ಇದರಿಂದ ಇನ್ನೂ ವೆಲ್ತ್ ಕ್ರಿಯೇಟ್ ಮಾಡಬೇಕು ಅಂತಂದರೆ ಅದಕ್ಕೆ ನೀವು ಸ್ವಲ್ಪ ಖರ್ಚು ಮಾಡಿ, ಆ ರಿಟರ್ನ್ಸ್ ಶುಡ್ ಸೂಪರ್ ಸೀಡ್ ದಿಸ್ ಎಕ್ಸ್ಪೆಂಡಿಚರ್. ಅರ್ಥ ಆಯ್ತಲ್ವಾ? ಅದು ಸೂಪರ್ ಸೀಡ್ ಎಕ್ಸ್ಪೆಂಡಿಚರ್ ಅಂದರೆ ತಿರುಗಿ ಅದಕ್ಕೆ ಇನ್ಫ್ಲೇಷನ್ 15 ವರ್ಷಕ್ಕೆ ಪರ್ಚೇಸಿಂಗ್ ಪವರ್ ಆಫ್ ಮನಿ ಎಷ್ಟಾಗುತ್ತೆ ಅದೆಲ್ಲ ವ್ಯಾಲ್ಯೂಯೇಷನ್ ಮಾಡಿಕೊಂಡು ಫೈನಲ್ ಆಗಿ ಇಷ್ಟ ಆಗುತ್ತೆ, ಇದಕ್ಕಿಂತಲೂ ಜಾಸ್ತಿ ರಿಟರ್ನ್ ಬರುತ್ತಾ ಅನ್ನೋದನ್ನ ನಾವು ಕಂಡುಹಿಡ್ಕೊಂಡ್ರೆ ಆವಾಗ ದಿಸ್ ಪರ್ಟಿಕ್ಯುಲರ್ ಎಕ್ಸರ್ಸೈಸ್ ಇಸ್ ಎ ವರ್ತಿ ಎಕ್ಸರ್ಸೈಸ್. ಅದಕ್ಕೆ ಒಂದು ಫಾರ್ಮುಲಾ, ಟೇಬಲ್ಲು, ಮ್ಯಾಥಮೆಟಿಕಲ್ ಅನಾಲಿಸಿಸು ಎಲ್ಲ ಇದೆ. ಅದರ ಪ್ರಕಾರ ಈ ಪರ್ಟಿಕ್ಯುಲರ್ ಇನ್ವೆಸ್ಟ್ಮೆಂಟ್ನಲ್ಲಿ ಹೀಗೆ ಮಾಡಿದ್ರೆ ಇಷ್ಟು ರಿಟರ್ನ್ಸ್ ಬರ್ಬೋದು, ಆ್ಯಂಡ್ ದಟ್ ವಿಲ್ ಬೀಟ್ ದಿಸ್ ಇನ್ಫ್ಲೇಷನ್ ಆ್ಯಂಡ್ ಯು ವಿಲ್ ಗೆಟ್ ಎ ವೆರಿ ಗುಡ್ ಪಾಸಿಟಿವ್ ರಿಟರ್ನ್ಸ್ ಅನ್ನೋ ಪಾಯಿಂಟ್ನ ನಾನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಇದನ್ನು ಬೇರೆ ಅಸೆಟ್ ಕ್ಲಾಸ್ಗೂ ಕಂಪೇರ್ ಮಾಡಬೇಕಾಗತ್ತೆ. ಈಗ ರಿಯಲ್ ಎಸ್ಟೇಟ್ ಈಸ್ ಒನ್ ಅಸೆಟ್ ಕ್ಲಾಸ್. ಬ್ಯಾಂಕಲ್ಲಿ ಡೆಪಾಸಿಟ್ ಇಡ್ಬೋದು, ಶೇರ್ ಮಾರ್ಕೆಟಲ್ಲಿ ಹಾಕ್ಬೋದು, ಗೋಲ್ಡಲ್ಲಿ ಹಾಕ್ಬೋದು. ಅವೆಲ್ಲಕ್ಕಿಂತಲೂ ಇದು ಬೆಟರಾ, ಅಥವಾ ಅದರದ್ದೇ ಆದ ಫೀಚರ್ಸ್ ಇರುತ್ತೆ, ಇದಕ್ಕೆ ಇದರದ್ದೇ ಆದ ಫೀಚರ್ ಇರುತ್ತೆ. ಇದರಲ್ಲಿ ರಿಟರ್ನ್ಸ್ ಜಾಸ್ತಿ ಬಂದರೂ ಲಿಕ್ವಿಡಿಟಿ ಇಶ್ಯೂ ಬರುತ್ತೆ. ಆ ಲಿಕ್ವಿಡಿಟಿ ಇಶ್ಯೂ ಅಂದರೆ ನಮಗೆ ಬೇಕಾದಾಗ ಹಣ ತೊಗೊಳಕ್ಕಾಗತ್ತಾ? ಬೇಕಾದಾಗ ಹಣ ತೊಗೊಳಕ್ಕಾಗಲಿಲ್ಲ ಅಂದರೂ ಮಾರೋದಕ್ಕಂತೂ ಆಗುತ್ತೆ. ಆ ಮಾರೋ ಡಿಸಿಷನ್ನು ಮತ್ತು ಅದರ ವ್ಯಾಲ್ಯೂ ಏನು ರೇಟಿಗೆ ನಾವು ಮಾರ್ತೀವಿ ಅನ್ನೋದು ಡಿಪೆಂಡ್ಸ್ ಆನ್ ದಟ್ ಡೇಸ್ ಸಿಚುವೇಶನ್ ವೆನ್ ಯು ಆರ್ ಟ್ರೈಯಿಂಗ್ ಟು ಸೆಲ್. ಅರ್ಥ ಆಯ್ತು? ನೀವು ಪರ್ಚೇಸ್ ಮಾಡಿರೋದನ್ನ ರೀಸೇಲ್ ಮಾಡುವಾಗ ನೀವು ಏನು ರೇಟಲ್ಲಿ ಮಾರ್ತೀರಿ ಅನ್ನೋದು ನಿಮ್ಮ ಅರ್ಜೆನ್ಸಿ ಆಫ್ ಮನಿ, ದ ಬಯರ್ಸ್ ನೀಡ್ ಟು ಓನ್ ದ ಲ್ಯಾಂಡ್ ಆರ್ ವಾಟ್ ಎವರ್ ಇಟ್ ಈಸ್, ಆವತ್ತಿನ ಗೌರ್ಮೆಂಟ್ ಪ್ರಾಜೆಕ್ಟ್ಸು, ಇಲ್ಲಿ ಏನು ಗ್ರೌಂಡ್ ರಿಯಾಲಿಟಿಯಲ್ಲಿ ರಿಯಲ್ ಎಸ್ಟೇಟು ಯಾವ ಸೈಕಲಲ್ಲಿದೆ ಅದ್ರ ಮೇಲೆ ಡಿಪೆಂಡ್ ಆಗಿ ನಿಮಗೆ ಈ ರಿಟರ್ನ್ಸು ಬರುತ್ತೆ. ಬಟ್ ಇಫ್ ಯು ಹ್ಯಾವ್ ಸರ್ಪ್ಲಸ್ ಮನಿ ಆ್ಯಂಡ್ ಯು ಇನ್ವೆಸ್ಟ್ roughly around 15 lakhs, stay put with this, you are going to get this type of money ಅನ್ನೋದನ್ನು ಅಥವಾ ವೆಲ್ತ್ ಅನ್ನೋದನ್ನ ನಾವು
ಇಮ್ಯಾಜಿನರಿ ಫಿಗರ್ ಹೇಳಲಿಕ್ಕಾಗತ್ತೆ. ಎಸ್. ಆಮೇಲೆ ಅದ್ರ ಮೇಲೆ ವರ್ಕ್ ಮಾಡ್ತಿದ್ರೆ ಪ್ರಾಬಬ್ಲಿ ಯು ಮೇ ಗೆಟ್ ಇಟ್ ಆಲ್ಸೋ. ಸೊ ಪ್ರತಿಯೊಂದಕ್ಕೂ ಒಂದು ರಿಸ್ಕ್ ಫ್ಯಾಕ್ಟರ್ ಅಂತ ಇರುತ್ತೆ. ನೀವು ಎನಿ ಇನ್ವೆಸ್ಟ್ಮೆಂಟ್ ಕ್ಯಾರೀಸ್ ಎ ರಿಸ್ಕ್, ಬಟ್ ಕೆಲವು ಮಿನಿಮಮ್ ರಿಸ್ಕ್ ಇರುತ್ತೆ. ಇದರಲ್ಲೂ ಮಿನಿಮಮ್ ರಿಸ್ಕ್ ಇದೆ. ಈಗ ನೀವು ಸ್ಯಾಂಡಲ್ವುಡ್ ಇಟ್ಟರೆ ಅದು ಬದುಕುತ್ತಾ ಬೆಳೆಯುತ್ತಾ 15 ವರ್ಷ ಆದಮೇಲೆ ಹಾರ್ಟ್ವುಡ್ ಬರುತ್ತಾ, ಇದು ಇಷ್ಟು ವ್ಯಾಲ್ಯೂ ಬರುತ್ತಾ ಅನ್ನೋದು ಇಟ್ ಡಿಪೆಂಡ್ಸ್ ಆನ್ ಸೋ ಮೆನಿ ಅದರ್ ನ್ಯಾಚುರಲ್ ಫ್ಯಾಕ್ಟರ್ಸ್ ಆ್ಯಂಡ್ ಆಲ್ಸೋ ಅವರ್ ಕೇರ್. ಸರ್, ಈಗ ಲ್ಯಾಂಡ್ ಅಪ್ರಿಷಿಯೇಷನ್ ಹೇಗಾಗುತ್ತೆ ಅಂತ ಹೇಳಿದ್ರಿ, ಆ್ಯಂಡ್ ಫ್ಯೂಚರ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಹೇಳಿದ್ರಿ. ಸೊ ನೆಕ್ಸ್ಟ್ ಬೇರೆ ಫರ್ದರ್ ನಮ್ಗೇನು ಅನುಕೂಲ ಅನ್ನೋದ್ರ ಬಗ್ಗೆ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ನಿಮ್ಮ ಜೊತೆ ಮಾತಾಡ್ತೀನಿ. ನಮಸ್ಕಾರ ಸರ್. ನಮಸ್ಕಾರ.